ಅಮ್ಮ ಇಡೀ ಜೀವನವನ್ನ ತನ್ನ ಮಕ್ಕಳಿಗಾಗಿ ಪಣಕ್ಕಿಡುವಂತಹ ತ್ಯಾಗಮಯಿ ಆಕೆ. ಆದರೆ ಜೀವನ ಎರಡನ್ನೂ ಕೊಡುವಂತಹ ಜನ್ಮದಾತೆಗೆ ಈ ಪಾಪಿ ಮಗಳು ಮಾಡಿದಂತಹ ದ್ರೋಹ ಮಾತ್ರ ಜಗತ್ತು ಮೆಚ್ಚಿತು. ಇಂಥದ್ದೊಂದು ಮನಕಲಕುವ ಘಟನೆಗೆ ಬೆಂಗಳೂರಿನ ಆನೇಕಲ್ ಸಾಕ್ಷಿಯಾಗಿದೆ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಮಮತೆಯಿಂದ ಮಕ್ಕಳನ್ನ ಬೆಳೆಸಿದವಳು. ಆದ್ರೆ ಅದೇ ತಾಯಿ ಇಲ್ಲಿ ಒಬ್ಬಂಟಿ, ಅದೇ ತಾಯಿ ಇಲ್ಲಿ ಬೀದಿ ಪಾಲು. ಹೌದು, ಅಮ್ಮ 9 ತಿಂಗಳು ತನ್ನ ಕುಡಿಗಾಗಿ ಪ್ರಾಣ ಒತ್ತೆ ಇಡೋ ಮಹಾತಾಯಿ, ಮಕ್ಕಳಿಗಾಗಿ ನಿಸ್ವಾರ್ಥ ಬದುಕೋ ತಾಯಿ. ಆದ್ರೆ ಅದೇ ತಾಯಿಗೆ ಹೀಗೆ ವಯಸ್ಸಾದಾಗ ತಮ್ಮ ಮಕ್ಕಳಂತೆ ನೋಡ್ಕೊಳ್ಬೇಕಾದ ಕರುಳ ಕುಡಿಯೇ ಈ ವೃದ್ಧ ಜೀವದ ಈ ಸ್ಥಿತಿಗೆ ಕಾರಣ. ಹೆತ್ತವರನ್ನ ಸಾಕೋಕಾಗಲ್ಲ ಅಂತ ವೃದ್ಧಾಶ್ರಮಕ್ಕೆ ಸೇರಿಸಿರೋರನ್ನ ನೋಡಿರ್ತೀವಿ, ಕೇಳಿರ್ತೀವಿ. ಆದ್ರೆ ಈ ಹಿರಿಜೀವ ಹೆತ್ತ ಮಗಳಿದ್ದಾಳಲ್ಲ, ಅವ್ರಿಗಿಂತಲೂ ಕಡೆ ಮಮಕಾರ, ವಾತ್ಸಲ್ಯ ಬಿಟ್ಬಿಡಿ, ಕನಿಷ್ಠ ಮನುಷ್ಯತ್ವವೂ ಇಲ್ಲದ ಪಾಪಿ ಆಕೆ. ಹೆತ್ತ ತಾಯಿಯನ್ನೇ ರಸ್ತೆಯಲ್ಲಿ ಬಿಟ್ಟು ಹೋದ ಪಾಪಿ ಮಗಳು. ಈ ಸಿಸಿಟಿವಿಯ ದೃಶ್ಯವನ್ನೊಮ್ಮೆ ನೋಡಿ. ಕಗ್ಗತ್ತಲ ರಾತ್ರಿ ಒಂದು ಕಾರ್ ಬರುತ್ತೆ, ಸ್ವಲ್ಪ ದೂರ ಮುಂದೆ ಹೋಗಿ ನಿಲ್ಲುತ್ತೆ. ಬಳಿಕ ಕಾರ್ನಿಂದ ಇಳಿದ ವ್ಯಕ್ತಿಗಳು ವೃದ್ಧೆಯನ್ನ ಅಲ್ಲೇ ರಸ್ತೆ ಪಕ್ಕದಲ್ಲಿ ಬಿಸಾಡ್ ಹೋಗ್ತಾರೆ. ನೋಡಿದ್ರಲ್ಲ, ಎಂತ ಕರುಳು ಕಿವಿಚೋ ದೃಶ್ಯ ಇದು. ಹಾಗೆ ನಡು ರಾತ್ರಿಯಲ್ಲಿ ಬಂದು ನಡು ರಸ್ತೆಯಲ್ಲಿ ಎಸೆಯಲ್ಪಟ್ಟ ವೃದ್ಧೆ ಇದೇ ಹಿರಿಜೀವ. ಹೊಸ ವರ್ಷದ ಮಾರನೇ ದಿನ ರಾತ್ರಿ 10:30 ವೇಳೆಗೆ ಬೆಂಗಳೂರಿನ ಆನೇಕಲ್ನ ಸರ್ಜಾಪುರ ಸಮೀಪದಲ್ಲಿ ನಡೆದಿರೋ ಘಟನೆ ಇದು. ಮೈ ಮೇಲೆ ತುಂಡು ಬಟ್ಟೆ ಹೊದ್ದಿದ್ದ ವೃದ್ಧೆ ಕಡು ಕತ್ತಲಲ್ಲಿ ಕುರಿಯುವ ಚಳಿಯಲ್ಲಿ ರಾತ್ರಿಯಿಡೀ ಒದ್ದಾಡಿ ನೆರಳಾಡಿ ಸಮಯ ಕಳೆದಿದ್ದಾರೆ. ಬೆಳಗ್ಗೆ ಸಾರ್ವಜನಿಕರು ದೇಹ ಸುಕ್ಕಾಗಿರುವ ಆ ತಾಯಿಯನ್ನ ಕಂಡು ರಕ್ಷಣೆ ಮಾಡಿದ್ದಾರೆ. ಬಳಿಕ ಈಕೆಯನ್ನ ಸುರಕ್ಷಿತವಾಗಿ ಬನ್ನೇರುಘಟ್ಟದ ಏರ್ ಹ್ಯುಮ್ಯಾನಿಟೇರಿಯನ್ ಹೋಮ್ಸ್ ವೃದ್ಧಾಶ್ರಮಕ್ಕೆ ಸೇರಿಸಿದ್ದಾರೆ. ಹೆತ್ತವರನ್ನ ಬೀದಿಗೆ ಬಿಡೋ ಮಕ್ಕಳಿಗೆ ಬೇಕಿದೆ ಮನುಷ್ಯತ್ವದ ಪಾಠ. ಬೀದಿಯಲ್ಲಿ ವೃದ್ಧಿಯನ್ನ ಬಿಟ್ಟು ಹೋದ ಮಗಳ ವಿರುದ್ಧ ಆಕ್ರೋಶ. ವೃದ್ಧಿಯನ್ನ ಕಾಪಾಡಿದ ಜನರು ವೃದ್ಧಿಯ ಮಕ್ಕಳ ವಿರುದ್ಧ ಆಕ್ರೋಶದ ಉಂಡೆಗಳನ್ನೇ ಉಗುಳುತ್ತಿದ್ದಾರೆ. ಈ ತರ ಮಾಡಿ ಈ ತರ ಇದಾಗಿ ಇವ್ರಿಗೆ ಒಳ್ಳೆ ಕಠಿಣ ಶಿಕ್ಷೆ ಆಗ್ಬೇಕು ಮೇನು. ಇನ್ನು ಆ ವೃದ್ಧಿಯನ್ನ ಸ್ಥಳೀಯರು ಮಾತನಾಡಿಸಿದಾಗ ಅಸಲಿ ಸತ್ಯ ಬಯಲಾಗಿದೆ. ಮಗಳು ಹಾಗೂ ಅಳಿಯ ಮನಸೋ ಇಚ್ಛೆ ಥಳಿಸಿ ಆಕೆಯನ್ನ ರಾತ್ರೋರಾತ್ರಿ ನಡುರಸ್ತೆಯಲ್ಲಿ ಬಿಸಾಡ್ ಹೋಗಿದ್ದಾರೆ ಅಂತ ಆ ವೃದ್ಧೆ ಭಾವುಕರಾಗಿ ಹೇಳಿದ್ರಂತೆ. ಅದೇನಿರ್ಲಿ, ಸಂಬಂಧಗಳ ಮಧ್ಯೆ ಇರೋ ಬಾಂಧವ್ಯ ಬಿಡಿ, ಮನುಷ್ಯರೊಳಗಿನ ಮನುಷ್ಯತ್ವಕ್ಕೂ ಇಲ್ಲಿ ಕೊಳ್ಳಿ ಬಿದ್ದಿರೋದು ದುರಂತ. ಹೆತ್ತು ಹೊತ್ತು ಕಷ್ಟ ಕಾರ್ಪಣ್ಯಗಳ ಅದುಮಿಟ್ಟುಕೊಂಡು ಮಕ್ಕಳಿಗೆ ಉತ್ತಮ ಬದುಕು ಕಲ್ಪಿಸಿಕೊಟ್ಟ ಆ ತಾಯಿಯನ್ನ ನಾಯಿಯಂತೆ ಬೀದಿಯಲ್ಲಿ ಬಿಟ್ಟು ಹೋದ ಮಗಳ ಮನಸ್ಥಿತಿ ಅದೆಷ್ಟು ಕ್ರೂರವಾಗಿರಬಹುದು ಅಲ್ವಾ? ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.